ನಮ್ಮ ದೇಶದಲ್ಲೇ ಅತಿ ದೊಡ್ಡ ರಾಜ್ಯ ಯಾವುದು ಗೊತ್ತಾ? ಅದು ರಾಜಸ್ಥಾನ. ರಾಜಸ್ಥಾನ ಅನ್ನೋದು ರಾಜರ ಆಸ್ಥಾನ, ರಾಜರ ವಾಸಸ್ಥಾನ ಅನ್ನೋ ಅರ್ಥ ಕೂಡ ಕೊಡತ್ತೆ. ಅದಲ್ದೇನೆ ರಾಜಸ್ಥಾನವನ್ನ ಕೋಟೆಗಳ ನಗರ, ಅರಮನೆಗಳ ನಗರ ಅಂತಾನೂ ಕರೀತಾರೆ. ಅರಮನೆಗಳು, ಕೋಟೆಗಳು, ಸರೋವರಗಳು, ಮರುಭೂಮಿಗಳು ಹಾಗೆ ರಾಜರುಗಳ ಇತಿಹಾಸ ಇಲ್ಲಿ ವಿಶ್ವದೆಲ್ಲೆಡೆಯಿಂದ ಪ್ರವಾಸಿಗರನ್ನ ಕರೆತರತ್ತೆ. ನಮಸ್ಕಾರ ಎಲ್ರಿಗೂ, ನಾನು ಪ್ರತಿಭಾ. ಜೈಪುರದ ಪ್ರಸಿದ್ಧ ಪ್ರವಾಸಿ ತಾಣ ಅಂಬರ್ ಫೋರ್ಟ್ ಅಥವಾ ಅಂಬೇರ್ ಫೋರ್ಟನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಈ ಸುಂದರ ಐತಿಹಾಸಿಕ ಕೋಟೆ ಜೈಪುರದಿಂದ 11 ಕಿಲೋಮೀಟರ್ ದೂರದಲ್ಲಿದೆ, ಬೆಟ್ಟದ ಮೇಲಿದೆ. ಹಿಂದೆ ರಜಪೂತ ರಾಜರು ಹಾಗೆ ಅವರ ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇದ್ರು. ಸುಮಾರು 433 ವರ್ಷಗಳಷ್ಟು ಹಳೆಯದು ಇದು. ಇದನ್ನ ರಾಜ ಮನ್ ಸಿಂಗ್ ಅನ್ನೋರು ಕಟ್ಟಿದ್ದಾರೆ. ರಜಪೂತ ರಾಜರುಗಳು ದುರ್ಗಾದೇವಿಯ ಪರಮ ಭಕ್ತರಾಗಿದ್ರಂತೆ. ದುರ್ಗಾದೇವಿಯ ಇನ್ನೊಂದು ಹೆಸರೇ ಅಂಬೆ ಅಥವಾ ಅಂಬಾ. ಹಾಗಾಗಿಯೇ ಇದಕ್ಕೆ ಅಂಬೇರ್ ಫೋರ್ಟ್ ಅಥವಾ ಅಂಬರ್ ಫೋರ್ಟ್ ಅಂತ ಹೆಸರಿಟ್ಟಿದ್ದಾರಂತೆ. ಬೆಟ್ಟದ ಮೇಲೆ ಮತ್ತೆ 3 ಅಂತಸ್ತು. ಪ್ರತಿ ಮಹಡಿಗೂ ನಾವು ಮೆಟ್ಲುಗಳನ್ನು ಹತ್ಕೊಂಡು ಹೋದಾಗ ಆ ಸುತ್ತಲಿನ ದೃಶ್ಯ ವೈಭವವನ್ನು ನೋಡೋಕ್ಕೆ ತುಂಬಾನೇ ಸುಂದರವಾಗಿ ಕಾಣಿಸುತ್ತೆ. ಅಂಬರ್ ಫೋರ್ಟಿಂದ ಕಾಣಿಸ್ತಾ ಇರೋ ಈ ಸರೋವರ ಮಾವೋಟ ಸರೋವರ ಬೆಟ್ಟದ ಬುಡದಲ್ಲಿದೆ. ಈ ಕೋಟೆಯನ್ನ ಗುಲಾಬಿ ವರ್ಣ ಮಿಶ್ರಿತ ಮರಳು ಹಾಗೆ ಅಮೃತ ಶಿಲೆಯಲ್ಲಿ ಕಟ್ಟಿದ್ದಾರೆ. ಮೊಘಲ್ ಹಾಗೂ ರಜಪೂತ ವಾಸ್ತುಶಿಲ್ಪ ಇಲ್ಲಿದೆ. ಇಲ್ಲಿ ಪೇಂಟಿಂಗ್ ಅನ್ನ ನೋಡ್ಬೋದು, ಎಷ್ಟು ಕಲಾತ್ಮಕವಾಗಿದೆ. ಹಾಗೆ ಇಲ್ಲಿ ಕಾಣಿಸ್ತಾ ಇರೋ ಪೇಂಟಿಂಗ್ ಏನಿದೆಯೋ ಇದು ಅಪ್ಪಟ ಬಂಗಾರದ್ದು. ಒಂದೊಂದು ಮಹಡಿ ಹತ್ಕೊಂಡು ಮೇಲೆ ಹೋದಾಗೂ ಕೂಡ ಕಲಾತ್ಮಕತೆ ಇಲ್ಲಿ ಎದ್ದು ಕಾಣಿಸುತ್ತೆ. ಎದುರಿಗೆ ಕೈತೋಟ ಇದೆ, ಪಕ್ಕದಲ್ಲಿ ಶೀಶ್ ಮಹಲ್ ಕನ್ನಡಿಯಿಂದಾನೇ ಕಟ್ಟಿರುವಂಥದ್ದು. ಹಾಗೆ ಅದ್ರ ಪಕ್ಕದಲ್ಲಿ ನೀರಿನ ಕೊಳ. ಇದನ್ನ ಕಟ್ಟಿದ ರಾಜ ಮಾನ್ಸಿಂಗ್ಗೆ 12 ಜನ ಹೆಂಡತಿಯರಿದ್ರಂತೆ. 12 ಜನಕ್ಕೂ ಕೂಡ ಪ್ರತ್ಯೇಕವಾದ ಐಷಾರಾಮಿ ಕೊಠಡಿಗಳಿದ್ವಂತೆ. ಆ ಕೊಠಡಿಗೆ ರಾಜನಿಗೆ ಹೋಗೋಕೆ ರಹಸ್ಯವಾದ ಮಾರ್ಗ ಕೂಡ ಇತ್ತಂತೆ. ಈ ಕೋಟೆ ಪ್ರತಿ ಅಂತಸ್ತಿಂದ ನಾವು ಸುತ್ತಲಿನ ದೃಶ್ಯವನ್ನ ಕಣ್ತುಂಬಿಸ್ಕೊಳ್ಬಹುದು. ಇಲ್ಲಿಂದ ಜೈಗರ್ ಫೋರ್ಟ್ ಕೂಡ ಕಾಣಿಸುತ್ತೆ. ಜೈಗರ್ ಫೋರ್ಟ್ ಕೂಡ ಜೈಪುರ್ನ ಅತ್ಯಂತ ಪ್ರಸಿದ್ಧ ಪ್ರವಾಸಿ ತಾಣ. ಹಾಗೆ ಸೂರ್ಯಾಸ್ತಕ್ಕೆ ಇದು ಫೇಮಸ್ ಇದೆ. ಆಗಿನ ಕಾಲದಲ್ಲಿ ಜೈಗರ್ ಫೋರ್ಟ್ಗೆ ಹಾಗೆ ಅಂಬರ್ ಫೋರ್ಟ್ಗೆ ನಡುವೆ ಸುರಂಗ ಮಾರ್ಗ ಇತ್ತಂತೆ. ಅಪಾಯದ ಸಮಯದಲ್ಲಿ ರಾಜರುಗಳಾಗಿರ್ಬೋದು, ಸೈನಿಕರು ಅದನ್ನು ಬಳಸ್ತಾ ಇದ್ರಂತೆ. ಅಂಬರ್ ಫೋರ್ಟ್ನ ರಾತ್ರಿಯ ದೃಶ್ಯ ನೋಡಿ, ಇದು ಲೈಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೀವೇನಾದರೂ ಇನ್ನೂ ಅಂಬರ್ ಫೋರ್ಟ್ಗೆ ಜೈಪುರ್ಗೆ ಹೋಗದೆ ಹೋದರೆ ಖಂಡಿತ ಈ ಡಿಸೆಂಬರ್ ರಜೆಯಲ್ಲಿ ಪ್ಲ್ಯಾನ್ ಮಾಡಿ. ಕ್ರಿಸ್ಮಸ್ ರಜೆ ಅಂತೂ ಬಂತು. ಹಾಗೆ ಇಲ್ಲಿ ಹೋಗೋಕ್ಕೆ ಅಕ್ಟೋಬರಿಂದ ಮಾರ್ಚ್ ತನಕ ಒಳ್ಳೆ ಟೈಮು. ಮಿಸ್ ಮಾಡದೆ ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.